ಓಂ ಶ್ರೀ ಗುರುಭ್ಯೋ ನಮಃ. ರಚ್ಚು ಬುತ್ತಿಗಂಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮೊಟ್ಟ ಮೊದಲನೇದಾಗಿ ರಾಯರಿಗೆ ಪ್ರಿಯವಾದಂತಹ ಹಯಗ್ರೀವ ಪ್ರಸಾದವನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಪ್ರಸಾದ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಳ್ಳೋಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಯಗ್ರೀವ ಪ್ರಸಾದ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಬಾದಾಮಿ, ಗೋಡಂಬಿ, ಗಸಗಸೆ, ಒಣದ್ರಾಕ್ಷಿ, ಕಡಲೆಬೇಳೆ, ಏಲಕ್ಕಿ, ತುಪ್ಪ, ಬೆಲ್ಲ ಮತ್ತು ತುರಿದ ಕೊಬ್ಬರಿ. ಹಯಗ್ರೀವ ಪ್ರಸಾದ ಮಾಡುವ ವಿಧಾನ: ಮೊದಲು 200 ಗ್ರಾಂಗಳಷ್ಟು ಕಡಲೆಬೇಳೆಯನ್ನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು 2 ಗಂಟೆಗಳ ಕಾಲ ನೆನೆಸಿಡಿ. ನಂತರ ಆ ನೀರನ್ನ ಬಸಿದು ಹೊಸ ನೀರಿನೊಂದಿಗೆ ಆ ಬೇಳೆಕಾಳುಗಳನ್ನ ಚೆನ್ನಾಗಿ ಬೇಯುವ ರೀತಿ ಬೇಯಿಸಿಕೊಳ್ಳಿ. ಹೀಗೆ ಅದು ಬೆಂದಿದ್ಯಾ ಇಲ್ವಾ ಅನ್ನೋದನ್ನ ಆ ಬೇಳೆಯನ್ನ ಎಸಗು ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಹೀಗೆ ಬೆಂದಿರುವಂತಹ ಬೇಳೆಯನ್ನ ಒಂದು ಬೌಲ್ನಲ್ಲಿ ಬಸಿದಿಟ್ಟು ನಂತರ ಅದೇ ಬೌಲ್ಗೆ 200 ಗ್ರಾಂ ಬೇಳೆಗೆ 400 ಗ್ರಾಂಗಳಷ್ಟು ಪುಡಿ ಮಾಡಿದ ಬೆಲ್ಲವನ್ನ ಸೇರಿಸಿ ಅದಕ್ಕೊಂದಿಷ್ಟು ನೀರನ್ನ ಬೆರೆಸಿ ಪಾಕ ಬರುವ ರೀತಿ ಅದನ್ನ ಮಿಕ್ಸ್ ಮಾಡಿ. ಹೀಗೆ ಬೆಲ್ಲ ಕುದ್ದು ಪಾಕ ಬರೋ ರೀತಿ ಆಗುತ್ತೆ. ನೀವು ಕೈಯಿಂದ ಮುಟ್ ನೋಡಿದ್ರೆ ಈ ರೀತಿ ಗಮ್ಮಿನ ರೀತಿ ಕಾಣಿಸುತ್ತೆ. ಆ ಸಮಯದಲ್ಲಿ ಆ ಒಂದು ಬೌಲನ್ನ ಇಳಿಸಿ ಪಕ್ಕಕ್ಕಿಟ್ಟು ಮತ್ತೊಂದು ಒಗ್ಗರಣೆ ಬಾಂಡ್ಲಿಯನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಆಗಲೇ ತೆಗೆದುಕೊಂಡಂತ 2 ರಿಂದ 3 ಸ್ಪೂನ್ಗಳಷ್ಟು ಗಸಗಸೆಯನ್ನ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿ. ಅದು ಪಟ್ಪಟ ಎನ್ನೋ ಸೌಂಡ್ ಬರ್ತಿದ್ದಾಗೆ ಅದಕ್ಕೆ ಮತ್ತಷ್ಟು ಅಂದ್ರೆ 3 ಸ್ಪೂನ್ಗಳಷ್ಟು ತುಪ್ಪವನ್ನ ಬೆರೆಸಿ ಅದಕ್ಕೆ ಒಣದ್ರಾಕ್ಷಿ ಮತ್ತೆ ಆಗ್ಲೇ ಹಚ್ಕೊಂಡಿರುವಂತಹ ಬಾದಾಮಿ ಮತ್ತೆ ಗೋಡಂಬಿ ಹಾಗೆ ಬೇಯಿಸಿಕೊಂಡಿರುವಂತಹ ಏಲಕ್ಕಿಯನ್ನ ಬೆರೆಸಿ ಚೆನ್ನಾಗಿ ಅದನ್ನ ಫ್ರೈ ಮಾಡಿ. ನಂತರ ಅದು ಘಮಘಮ ಎಂಬ ಸುವಾಸನೆ ಬರ್ತಿದ್ದಾಗೆ ಆಗ್ಲೇ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿಯನ್ನ ಅದಕ್ಕೆ ಬೆರೆಸಿ ಮತ್ತಷ್ಟು ಮಿಕ್ಸ್ ಮಾಡಿ ಫ್ರೈ ಮಾಡಿ. ನಂತರ ಈ ಫ್ರೈ ಆಗಿರುವಂತಹ ಬಾಂಡಳಿಯನ್ನ ಪಕ್ಕಕ್ಕಿಟ್ಟು ಆಗ್ಲೇ ಪಾಕ ತೆಗೆದುಕೊಂಡಿರುವಂತಹ ಬೌಲನ್ನ ತೆಗೆದು ಒಲೆ ಮೇಲಿಟ್ಟು ಬಸಿದಿಟ್ಟಂತಹ ಬೇಳೆಯನ್ನ ಆ ಒಂದು ಬೆಲ್ಲದ ಪಾಕದ ಜೊತೆಗೆ ಬೆರೆಸಿ ಗಟ್ಟಿಯಾಗುವ ರೀತಿ ಅದನ್ನ ಬೇಯಿಸಿಕೊಳ್ಳಿ. ಗಟ್ಟಿ ಆಗ್ತಿದ್ದ ಹಾಗೆ ಆಗಲೇ ಒಗ್ಗರಣೆಯನ್ನ ಮಾಡಿಕೊಂಡಿರುವಂತಹ ಮಿಶ್ರಣವನ್ನ ಅದಕ್ಕೆ ಬೆರೆಸಿ ಚೆನ್ನಾಗಿ ಒಂದು ಲೋ ಫ್ಲೇಮ್ ನಲ್ಲಿ ಅದನ್ನ ಬೇಯಿಸ್ಕೊಳ್ಳಿ. ನಂತರ ಪಾಕ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬರುತ್ತೆ. ಈ ಸಮಯದಲ್ಲಿ ಸ್ಟವ್ ಆಫ್ ಮಾಡಿ ಈ ಒಂದು ಪ್ರಸಾದವನ್ನ ಇಳಿಸಿ ಸುಮಾರು ಅರ್ಧ ಗಂಟೆಗಳ ಕಾಲ ತಣ್ಣಗಾಗಲು ಬಿಡಿ.
ನಂತರ ರಾಯರಿಗೆ ಪ್ರಿಯವಾದಂತಹ ಹಯಗ್ರೀವ ಪ್ರಸಾದ ರಾಯರಿಗೆ ಬಡಿಸಲು ಸಿದ್ಧವಾಗುತ್ತದೆ. ಇನ್ನಷ್ಟು ರೆಸಿಪಿಗಳನ್ನ ನೋಡೋದಕ್ಕೆ ನಮ್ಮ ರಚ್ಚು ಬುತ್ತಿಗಂಟು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ತೆ.